ಪ್ರೀತಿಯ ಶಿವಣ್ಣ ಅವರ ಶಿವಂ ಶಿವಂ ಹಾಡಿನ ಬಗ್ಗೆ ಕೇಳೋಣ. ಮೊದಲನೇದಾಗಿ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ರಮೇಶ್ ರೆಡ್ಡಿ ಅವರೇ, ಅರ್ಜುನ್ ಜನ್ಯ, ಹೆಗಡೆ, ನಾಗೇಂದ್ರ ಪ್ರಸಾದ್, ವಿಜಯ್ ಪ್ರಕಾಶ್ ಅವರು, ಯಾರು ಗೊತ್ತಿಲ್ಲ, ಎಲ್ಲರಿಗೂ ಆಲ್ ದ ಮೀಡಿಯಾ ಪೀಪಲ್ಸ್, ಸ್ಯಾಟಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇಬ್ಬರೂ, ಪ್ರಿಂಟ್ ಮೀಡಿಯಾ ಇಬ್ಬರೂ ನಮಸ್ಕಾರ ಮಾಡ್ತಿದ್ದೀನಿ. ಈ ಸಿನಿಮಾ ಬಗ್ಗೆ ಫಸ್ಟಿಂದ ನಾನು ಹೇಳ್ತಾ ಬಂದಿದ್ದೀನಿ. ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗೋದು ಬೇಡ. ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು, ಇಲ್ಲ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ನಿರ್ದೇಶಕ ಆಗ್ತಾರೆ ನನ್ನ ಭರವಸೆ ನನಗೆ. ಅದೇನೋ ಗೊತ್ತಿಲ್ಲ, ಅದೇನು ಧೈರ್ಯ ಅಂತ ನನಗೆ ಗೊತ್ತಿಲ್ಲ. ಬಟ್ 100% ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ಲಿರಿಕ್ಸ್ ಬರೆದಿರೋದು ಇದೊಂದು ಭಾವನೆ ಇದೆ, ಇಟ್ಸ್ ಅ ಫೀಲಿಂಗ್. ಇದು ಆರ್ಡಿನರಿ ಸಾಂಗಲ್ಲ ಇದು. ಅವ್ರು ಹೇಳಿದ್ರೆ ಸಾಂಗ್ಗಳು ಯಾವ ಸಾಂಗ್ಗಳು ಬೇಕಾದ್ರೆ ಬರಿಬೋದು, ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತರದಿದೆಯಲ್ಲ, ಇದ್ರಲ್ಲಿ ಸಾಕಷ್ಟು ವಿಷಯ ಇದೆ. ನನ್ನ ಲೈಫಲ್ಲಿ ನಾನು ಇದು ಅನುಭವಿಸಿದ್ದೀನಿ. ಲಾಸ್ಟ್ ಇಯರ್ ಗೊತ್ತು ನಿಮಗೆ, ಪದೇ ಪದೇ ಹೇಳೋದು ಬೇಡ. ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಈ ಸಿನಿಮಾದಲ್ಲಿ ಆ ಥರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ. ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈ ಸೆಲ್ಫ್ ಇನ್ ದ ಫಿಲಮ್. ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ ಮಾತು ಅಷ್ಟೇ, ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ. ಆ್ಯಂಡ್ ಏನದು ಗ್ರಾಫಿಕ್ನವ್ರು ಮಾಡಿದ್ರು ಒಂದು ಸಿನಿಮಾದು ಸೂಪರ್ ಆಗಿತ್ತು. ಆ್ಯಂಡ್ ಇನ್ನೂ ಜಾಸ್ತಿ ಇದೆ, ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಬೇಡ ಇನ್ನೇನು ಹೇಳೋದು. ಐ ಥಿಂಕ್ ಅರ್ಜುನ್ ಅವರೆಲ್ಲ ಹೇಳ್ತಾರೆ. ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು, ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸಿನಿಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಹುಟ್ಟುಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ನಿಜವಾಗ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಐ ಫೀಲ್ ಲೈಕ್ ಐ ವಾಂಟ್ ಟು ಸಿ ದ ಫಿಲ್ಮ್ ಇಮಿಡಿಯೇಟ್ಲಿ. ಏನೋ ಒಂದು ಆಸೆ ಬಂದುಬಿಟ್ಟಿದೆ. ಐ ಥಿಂಕ್ ಅಮೇಝಿಂಗ್. ನಾನು ಕನ್ನಡ ಫುಲ್ ಡಬ್ ಮಾಡಿದೆ, ಲಾಸ್ಟ್ ಇಯರ್ ಡಬ್ ಮಾಡಿದೆ. ಇವಾಗ ತಮಿಳ್ ಡಬ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬರ್ತಾ ಇದ್ದೀನಿ. ತಮಿಳು ಡಬ್ ಮಾಡ್ತಾ ಇದ್ದೀನಿ, ನಾನೇ ತಮಿಳು ಡಬ್ ಮಾಡ್ತಾ ಇದ್ದೀನಿ. ಎಲ್ಲ ಭಾಷೆಯಲ್ಲೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇದೆ, ಮಾಡ್ತೀನಿ ಖಂಡಿತ. ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅನ್ನೋ ಒಂದು ಆಸೆ. ನಮ್ಮ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನಮ್ಮ ಆಸೆ. ಸೊ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋದಕ್ಕೆ ತಪ್ಪೇನಿಲ್ಲ. ಸೊ ತಮ್ಗಳ ಸಪೋರ್ಟ್ 45 ನಮ್ಗೆ ಇರಲಿ. ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ, ನಮ್ಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ. ಅವ್ರೊಂಥರ ನಮಗೆ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ. ಬರೀ ಅಭಿಮಾನಿ ಮಾತ್ರ ಅಲ್ಲ, ಪ್ರೀತಿ ಅಭಿಮಾನಿ ಅವರು. ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ, ಬರೀ ನಲಿವೆ, ಬರೀ ನಗುನೆ. ಎಲ್ಲೂ ಬಂದು ಯಾವಾಗ ನನಗೆ ಕಷ್ಟ ಇಷ್ಟ ಅಂತ ಹೇಳ್ಕೊಂಡವ್ರೆ ಅಲ್ಲ. ಎಷ್ಟು ಟೈಮ್ ಆಗಲಿ, ಎಷ್ಟೊತ್ತೇ ಆಗಲಿ, ಯಾವ ಟೈಮ್ ಆಗಲಿ ನಮ್ಗೆ ಹೇಳ್ತಾರೆ ಶಿವಣ್ಣ ಸಪೋರ್ಟ್ ಮಾಡ್ತಾರೆ. ಈ ಸಪೋರ್ಟ್ ಎಲ್ಲಿಂದ ಬರಬೇಕಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಹಂಗೆ ಇದ್ದಾಗಲೇ ಸಪೋರ್ಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಮಗೂ ಸರಿ ಯಥಾ ಪ್ರಕಾರ ನಾನು ತುಂಬ ಒಳ್ಳೆಯದು ಅಂತ ಹೇಳಲ್ಲ, ಮಾಡ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಹಣೆ ಬರ ದೇವ್ರು ಬರ್ದಂಗೆ ಹೋಗಲಿ ಶಿವ ಅಂದ್ಬಿಟ್ಟು ಹೋಗ್ಬಿಡೋದು. ಸೊ ಇದರಲ್ಲಿ ಶಿವ ಅಂತಲೇ ಬರ್ತಿರೋದು. ಸೊ ಈ ಸಾಂಗ್ ಆಗಿರೋ ತುಂಬ ನನಗೆ ಈ ಹೆಸರು ಕೊಡಿ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಯಾವ ಇದರಲ್ಲಿ ನನಗೆ ಅವರು 9 ವರ್ಷ ಆದಮೇಲೆ ನಾವು ಹುಟ್ಟಿದ್ದು, ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನಾನು ಕರೀತಾರೆ. ಸೊ ಎಲ್ಲರೂ ಹೇಳಿದ್ರು. ಸೊ ಅಪ್ಪಾಜಿ ಅಮ್ಮ ಥ್ಯಾಂಕ್ಸ್. ಇವತ್ತು ಅವ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಪ್ಪನೂ ಆಶೀರ್ವಾದ ಮಾಡ್ತಾ ಇರ್ತಾನೆ. ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾರೆ. ಶಂಕರ್ ಇರ್ಬೋದು, ಭದ್ರಾನ ಇರ್ಬೋದು, ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಒಂದೇ ಒಂದು ಮಾತು ಶಿವಣ್ಣ, ಶಿವರಾಜ್ ಕುಮಾರ್ ಸರ್ ಅವರ ಹೆಸರಿಗೂ ಈ ಶಿವಗೂ ಒಂದು ರೀತಿ ಒಂದು ಕನೆಕ್ಷನ್ ಕಾಣಿಸುತ್ತೆ, ಅವಿನಾಭಾವ ಸಂಬಂಧ ಅನ್ನೋ ರೀತಿ. ಓಂ ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಅಥವಾ ಜೋಗಯ್ಯ ಜೋಗಿ ಆಗಿರ್ಬೋದು, ಅದರಲ್ಲಿರುವಂತಹ ಗಂಗೆ ತಲೆ ಮೇಲೆ, ಈ ರೀತಿ ಹಲವಾರು ಹಾಡುಗಳು ಶಿವನ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದೀರಾ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಈ ಹಾಡು ಕೇಳಿದಾಗ ನಿಮಗೆ ಅನಿಸಿದ ಒಂದು ಮಾತು ಇಲ್ಲಾಂದ್ರೆ ಮಾಡಿಸ್ತಾ ಇದ್ರೆ ಅಷ್ಟೇ, ನಾವೇನು ಕೇಳ್ಕೊಂಡೇ ಬಂದಿಲ್ಲ. ಅದಾಗಲೇ ಬರ್ತಾ ಇದೆ, ಅದಾಗೇ ಆಡ್ತಾ ಇದ್ದಾರೆ. ಸಾಕಷ್ಟು ಸಿಂಗರ್ಸ್ ಆಗ್ತಾರೆ, ಮ್ಯೂಸಿಕ್ ಡಬ್ ಮಾಡ್ತಾರೆ. ನಾವೇನು ಮಾಡಿದ್ದೀವಿ ಹೇಳಿ, ನಾವು ಆ್ಯಕ್ಟ್ ಮಾಡಿಬಿಟ್ಟು ಹೋಗಿದ್ದೀವಿ ಅಷ್ಟೇ. ಯಾಕಂದರೆ ಆ ಬಾಬ್ರನ್ ಕೊಡ್ತಾರೆ ವಿಜಯ್ ಪ್ರಕಾಶ್ ಅವರು, ಲಿರಿಕ್ಸ್ ಕೊಡ್ತಾರೆ ನಾಗೇಂದ್ರ ಪ್ರಸಾದ್ ಅವರು, ಮ್ಯೂಸಿಕ್ ಕೊಡ್ತಾರೆ ಅರ್ಜುನ್ ಜನ್ಯ ಸಾಮಾನ್ಯ ಮ್ಯೂಸಿಕ್ ಅವರು, ಅಮೇಝಿಂಗ್. ಅದು ಬಜರಂಗಿ ಮಾಡ್ಬೇಕು ಹೇಳ್ತೀವಿ. ಎಲ್ಲರೂ ಬಂದು ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು, ಎಲ್ಲ ಚಪ್ಪಲಿ ಹಾಕೊಂಡು ಮಾಡಿಬಿಟ್ರು. ನಾ ಬಂದು ಚಪ್ಪಲಿ ಬಿಚ್ಬಿಟ್ಟು ಆ ಬಿಸಿಲಿ ಸ್ಟಾರ್ಟ್ ಮಾಡಿದೆ, ತಿರ್ಗಿ ಎಲ್ಲ ರೀಶೂಟ್ ಮಾಡಿದೆ. ಸೊ ಭಕ್ತಿ ಅನ್ನೋದಿದೆಯಲ್ಲ, ಯಾವಾಗಷ್ಟು ನಮ್ಮ ಎಳ್ಕೊಂಡು ಹೋಗುತ್ತೆ. ಅವತ್ತು ನನಗೆ ಕಾಲು ಸುಟ್ಟರು ನಂಗೆ ಗೊತ್ತಾಗಿಲ್ಲ. ಸೊ ಮನಸ್ಸಿಗೆ ಒಂದು ಭಕ್ತಿ ಇರಬೇಕು. ಈ ಸಾಂಗ್ ಅಷ್ಟೇ ಕೇಳಿದಾಗ ನಿಜವಾಗ್ಲೂ ಏನೊಂದು ಫೀಲಿಂಗ್ ಇದೆ. ಈ ಸಿನಿಮಾ ವಿಜುವಲ್ಸ್ ನೋಡಿದಾಗ ನಿಮಗೆ ಅದನ್ನು ಅನ್ವಯಿಸುತ್ತೆ. 100% ನೀವು ರಿಲೇಟ್ ಆಗ್ತೀರಾ. ಆ್ಯಂಡ್ ಆ ಸೌಂಡಿಂಗ್ ಏನಿದೆ, ಅವ್ರ ಹಾಡಿದ ಸ್ಟೈಲ್ ಇರ್ಬೋದು, ಇಲ್ಲ ನಾವು ಮಾತಾಡಿದ ಡೈಲಾಗ್ ಇರ್ಬೋದು, ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಲಿ ಯು ವಿಲ್ ಫೀಲ್ ದಟ್ ಕನೆಕ್ಷನ್. ಆ ಕನೆಕ್ಷನ್ನ ಕೊಟ್ಟು ವಿಜಯ್ ಪ್ರಕಾಶ್ಗೆ ತುಂಬ ಥ್ಯಾಂಕ್ಸ್. ಅವ್ರು ನೋಡಿದಾರೆ ಗೊತ್ತಿಲ್ಲ. ಐ ಥಿಂಕ್ ಈಸ್ ಸಂಗ್ ಇಟ್ ವೆರಿ ವೆಲ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ತುಂಬ ಅದ್ಭುತ ಬರ್ತೀರಾ ನೀವು. ಐ ಥಿಂಕ್ ಸರಸ್ವತಿ ಪುತ್ರರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್.